ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಬಾನು. ನನಗಂತೂ ಈ ಎಕ್ಸಾಮ್ಸ್ ಯಾವಾಗ ಮುಗಿಯುತ್ತೋ, ಯಾವಾಗ ಹಾಲಿಡೇಸ್ ಕೊಡ್ತಾರೋ, ಬೇಸಿಗೆ ಬರೋವರೆಗೂ ಹಾಲಿಡೇಸ್ ಕೊಟ್ಬಿಡ್ಲಪ್ಪ ದೇವ್ರೆ ಅಂತ ಅನ್ಸ್ಬಿಟ್ಟಿದೆ. ಈ ಬೆಳಗ್ಗೆ ಟೈಮ್ ಎದ್ದು ಕಾಲೇಜ್ಗೆ ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ ನನ್ಗಾದ್ರೆ. ಕಾಲೇಜ್ಗೆ ಹೋಗ್ಲೇಬಾರ್ದು ಅನ್ಸ್ಬಿಡುತ್ತೆ ಒಂದೊಂದ್ ಟೈಮ್ ಆದ್ರೆ ಮಂಜು ನೋಡ್ಬಿಟ್ಟು. ಕಾಲೇಜ್ಗೆ ಹೋಗಿ ನನ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರ ಜೊತೆ ತರ್ಲೆ ಮಾಡ್ಕೊಂಡಿದ್ರೆ ಕಾಲೇಜ್ಗೆ ಬರೋಣ ಅನ್ಸುತ್ತೆ. ನಾನು ಎಷ್ಟೇ ಬೇಜಾರಲ್ಲಿ ಕಾಲೇಜ್ಗೆ ಹೋದ್ರು ನಮ್ ತರ್ಲೆಗಳೆಲ್ಲ ಸೇರ್ಕೊಂಡು ನನ್ನ ನಗಿಸ್ಬಿಡ್ತಾರೆ. ನಾನ್ ನಗೋವರ್ಗು ಅವ್ರಿಗೆ ಸಮಾಧಾನನೇ ಆಗಲ್ಲ. ಏನೋ ಒಂದ್ ಮಾಡ್ಬಿಟ್ಟು ನಗಿಸ್ಬಿಡ್ತಾರೆ ನಮ್ ಗ್ಯಾಂಗ್ ಅಲ್ಲಿ ಇರೋರು. ಇವ್ರ ಜೊತೆ ಇದ್ರೆ ಖುಷಿಯಾಗಿರ್ತೀನಿ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇನ್ನು ಜಾಸ್ತಿ ದಿನ ಈ ಖುಷಿ ಇರಲ್ಲ ಅನ್ನೋದು ಒಂದ್ ಕಡೆ. ಇನ್ನೊಂದ್ ಸೆಮ್ ಇದೆ ಅಷ್ಟೇ ನಮ್ಗೆ, ಫೈನಲ್ ಇಯರ್ ಮುಗ್ದೋಗುತ್ತೆ. ಆಮೇಲೆ ನಮ್ ಕಾಲೇಜ್ ಕಡೆ ಬರಂಗಿಲ್ಲ, ಕ್ಲಾಸ್ಗಳಿಗೆ ಹೋಗಂಗಿಲ್ಲ. ಇನ್ನು ಮುಂದೆ ಓದ್ಬೇಕು ಅನ್ಕೊಂಡಿರೋರು ಓದ್ತಾರೆ, ಜಾಬ್ ಮಾಡೋರು ಜಾಬ್ ಮಾಡ್ತಾರೆ. ಎಲ್ಲಾರು ಒಂದ್ ಕಡೆ ಸೇರಲ್ಲ ಅನ್ನೋದೇ ಬೇಜಾರಾಗ್ಬಿಡುತ್ತೆ. ಕಾಲೇಜಲ್ಲಿ ಇರೋಷ್ಟ್ ದಿನ ಖುಷಿಯಾಗಿರೋಣ ಅಂತ ಅನ್ಕೊಂಡು ಹೋಗಿ ಎಕ್ಸಾಮ್ ಬರ್ಕೊಂಡ್ ಬಂದ್ವಿ. ಎಕ್ಸಾಮ್ ಏನೋ ಇವತ್ತು ಸ್ವಲ್ಪ ಈಸಿನೇ ಇತ್ತು. ಬರುವಾಗ ಹಂಗೆ ನಮ್ಗೊಂದು ಬುಕ್ಸ್ ಕೊಟ್ಟಿದ್ರು, 2024-25 ಮೆಮೊರಿ ಬುಕ್ ಅಲ್ಲಿ ನಮ್ ಫೋಟೋ ಬಂದಿದ್ಯಾ ಇಲ್ಲ ಅಂತ ನೋಡ್ತಾ ಇದ್ಲು ನಮ್ ವಂದನಾ. ಅದ್ರಲ್ಲಿ ನಮ್ದು ಯಾವ್ದು ಇಲ್ಲ ಬಿಡ್ರು. ನಾನು ಇದ್ದೀನಿ ಇರೋ, ನಾನು ತೋರಿಸ್ತೀನಿ. ನಾನು ಎನ್ ಎಸ್ ಎಸ್ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದೀನಿ ನೋಡ್ರು. ಉಣ್ಲೆ ಚೆನ್ನಾಗಿರೋ ಫೋಟೋಗಳನ್ನ ಹಾಕೋದು. ಇರು, ಇದ್ರಲ್ಲಿ ನಾನು ಇರ್ತೀನಿ. ಮುಖ ಇದೆಯಾ? NSS ಅಲ್ಲಿ ಯಾವ್ದೋ ಕೆಲಸ ಮಾಡೋವಾಗ ತೆಗ್ದಿರೋ ಫೋಟೋ ಹಾಕ್ಬಿಟ್ಟಿದ್ದಾರೆ. ಅವಾಗ ಬೇರೆ ನನ್ ಮುಡಿ ಕೊಟ್ಟಿದ್ದೆ, ನನ್ ಹೇರ್ಸ್ ತುಂಬಾ ಶಾರ್ಟ್ ಇತ್ತು, ಅದಕ್ಕೆ ನಮ್ ವಂದನ ಬೋಡಿ ಬೋಡಿ ಅಂತ ಕರೀತಿದ್ದಾಳೆ. ಆ ಬುಕ್ ಅಲ್ಲಿ ನಂದು ಫೋಟೋ ಬಂದಿದೆಯಲ್ಲ ಅಂತಾನು ಖುಷಿ ಆಯ್ತು. ಇನ್ನೊಂದ್ ಕಡೆ ನಮ್ ಪ್ರಿಯಾ ಬರ್ದಿರೋ ಆರ್ಟಿಕಲ್ ಕೂಡ ಬಂದಿತ್ತು ಬುಕ್ ಅಲ್ಲಿ. ನಮ್ಗಂತೂ ತುಂಬಾ ಖುಷಿ ಆಗೋಯ್ತು. ಇನ್ನು ಕಾಲೇಜ್ ಹತ್ರ ಇಂದ ನಾನ್ ಕವರ ಕ್ಲಾಸಿಗೆ ಬರೋಷ್ಟ್ರೊಳಗಡೆ ನಮ್ಮ ಅಣ್ಣ ಕೂಡ ಬಂದಿದ್ದ. ನಮ್ಮ ಹತ್ರ ಕಾಸಿದ್ರೆ ಕೂಡ ಅಣ್ಣ ಅಕ್ಕ ಬಂದಾಗ ಹಠ ಮಾಡಿ ತಿಂಡಿ ತಗ್ಸ್ಕೊಳೋದೇ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ಕೂಡ ತಿಂಡಿ ತಗೊಡು ಅಂತ ಕೇಳಿ ತಕ್ಷಣ ಏನ್ ಬೇಕೋ ತಗೋ ಅನ್ಬಿಟ್ಟ. ಹಂಗಂತ ಹೇಳ್ಬಿಟ್ಟು ನಾನು ಏನು ಜಾಸ್ತಿ ತಗೊಂಡಿಲ್ಲ, ಜಸ್ಟ್ 40 ರೂಪಾಯಿ ಬಿಲ್ ಮಾಡಿದೆ ಅಷ್ಟೇ. ಕೈವರ ಕ್ರಾಸ್ ಇಂದ ಮನೆಗೆ ಹೋಗೋಣ ಅಂತ ಮನೆ ಕಡೆ ಬಂದ್ವಿ. ಇವತ್ತಿನ ಕತೆ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.